ಪ್ರಭಾವ ಇದೆ ಅನ್ನೋದೊಂದು, ಜೊತೆಗೆ ದಾಖಲಾತಿಗಳನ್ನ ತಿರಸ್ಕಿದ್ದಾರೆ ಅಂತ ಹೇಳಿ ಅಧಿಕಾರ ದುರ್ಬಳಕೆ ಆಯುಕ್ತರ ಮನೆ ಸಿಸಿ ಕ್ಯಾಮ್ರಾ DVR ಗಳನ್ನೆಲ್ಲಾನು ಎತ್ಕೊಂಡು ಹೋಗ್ಬಿಟ್ಟಿದಾರಂತೆ. ಇವತ್ತಿನ ಡೆವಲಪ್ಮೆಂಟ್ ಇವತ್ತೇನೋ ಗೊತ್ತಿಲ್ಲ ಯಾಕೆ ಪ್ರಯತ್ನ ಇದೆಲ್ಲ ಇದು ತಿಳ್ಕೊಂಡು ಹೇಳ್ತೀನಿ ನಾನು ಇವಾಗ ಹೇಳೋದು ಸರ್. ಮತ್ತೊಂದಂದ್ರೆ ಇವರು ಸಿದ್ದರಾಮಯ್ಯವರು DCM ಆಗಿದ್ರು ಮತ್ತು CM ಆಗಿದ್ರು. ಇವರು ಪತ್ರ ಬರೆದಾಗ ಅಂದರೆ CM ಪತ್ನಿ ಪತ್ರ ಬರೆದಾಗ ಅವರು DCM ಆಗಿದ್ರು ಮತ್ತು CM ಆಗಿದ್ರು. ಎರಡು CM ಅವ್ರು ಆಗಿದ್ದಾಗೆ ಸಿದ್ದರಾಮಣ್ಣ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರುವಾಗ ಇದನ್ನು ಮಾಡಲ್ಲ, ನನಗೆ ಇದು ಮಾಡೋದಿಲ್ಲ, ಅದು ಬೇಡ ಪೆಂಡಿಂಗ್ ಇಡ್ರಿ ಅಂತ ಸಿದ್ದರಾಮಣ್ಣ ಅವರೇ ಹೇಳಿದ್ದಾರೆ. ಅದರಲ್ಲಿ ಎಲ್ಲ ಪ್ರೋಸೆಸ್ ಆಗಿರೋದು ಇವರು ಅಧಿಕಾರದಲ್ಲಿದ್ದಾಗಲೇ ಆಗಿರೋದು. ಅದೇ ಅವ್ರ ಅಧಿಕಾರದ ಪ್ರೋಸೆಸ್ ಆಗಿದೆ, ಇವ್ರ ಹತ್ರ ಫೈಲ್ ಬಂದಿದೆ, ಇವ್ರು ಮಾಡೋದು ಬೇಡ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ, ಮಾಡೋದು ಬೇಡ ಇದನ್ನ ಇಟ್ಟಿದ್ದಾರೆ. ಆಮೇಲೆ ಬಂದವರು ಇವ್ರೇನಾದ್ರು ಕೇಳ್ತಾರೆ ಅಂತ ಅವ್ರು ಒಂದು ಖುಷಿಗೆ ಮಾಡಿಬಿಟ್ಟಿದ್ದಾರೆ, ಸಿದ್ದರಾಮಣ್ಣ ನಮ್ಮ ಮೆಚ್ಕೊಳ್ಳಿ ಅಂತ ಮಾಡ್ಬಿಟ್ಟವ್ರು ಅವರು ಅಷ್ಟೇ. ಹೈಕಮಾಂಡ್ ಕೋರ್ಟ್ ತೀರ್ಮಾನಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು. ಏನಿಲ್ಲ ಸರ್, CM ಬದಲಾವಣೆ ಆಗುತ್ತೆ, ಹೈಕಮಾಂಡ್ ಅದಕ್ಕೆ ವೇಟ್ ಮಾಡ್ತಾ ಇದೆ. ಕೋರ್ಟ್ ತೀರ್ಮಾನ ಆದಾಗ ಬೈ ಡಿಫಾಲ್ಟ್ ಏನಾದರೂ ಆಗ್ಬೋದೇನೋ ನನಗೆ ಗೊತ್ತಿಲ್ಲ, ಕಾನೂನ್ಸ್ ನನಗೆ ಗೊತ್ತಿಲ್ಲ, ಬೈ ಡಿಫಾಲ್ಟ್ ಆಗ್ಬೋದೇನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪಕ್ಷದಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ ಸರ್ ಇದ್ರ ಬಗ್ಗೆ. ನಿಜವಾಗ್ಲೂ ಯಾರಾದರೂ ಹೇಳಿದ್ದು ಸುಳ್ಳದು, ಯಾವುದು ಪಕ್ಷದಲ್ಲಿ ತೀರ್ಮಾನ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಯಾರು ಕೊಡಬೇಕು ಅಂತ ಗೊತ್ತಿದ್ರೆ ಅವ್ರಿಗೆ ಅವ್ರು ಕೊಡಲಿ, ಅವರು ಅಷ್ಟೇ. ಸಿದ್ದರಾಮಯ್ಯ ತುಂಬಾ ಆಪ್ತರು, ಚರ್ಚೆ ಮಾಡ್ತಿದ್ದಾರೆ, ಏನೋ ನಡೀತಿದೆ ಅಂತ. ಇಲ್ಲ ಸರ್, ಆ ಥರ ಹಂಗೇನಾದರೂ ಇದ್ದಿದ್ರೆ 100% ನಮ್ಗೆಲ್ಲರಿಗೂ ಗೊತ್ತಿರೋ ಸರ್. ಕೆಲವೊಂದು ಲಿಂಕ್ಸು ಕೆಲವೊಂದು ಇದಿರುತ್ತೆ ಇನ್ನರ್ ಆಗಿ ನಮ್ದೆಲ್ಲ, ಅದರಲ್ಲಿ ನಮಗೆಲ್ಲ ಗೊತ್ತಾಗಿರೋದು. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದು ಲೆಕ್ಕಾಚಾರ ಅಷ್ಟೇ. ಇಲ್ಲ ಖುದ್ದಾಗಿ ಈಗ ಇನ್ನೂ ನಮ್ಮ ಬೇಸರ ಶಮನ ಆಗಿಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬರೋವರೆಗೂ ನಮ್ಮ ಬೇಸರ ಶಮನ ಆಗೋದಿಲ್ಲ. ಅದಂತೂ ಬರುತ್ತೆ ಅಂತ ನಂಬಿಕೆ ಇದೆ. 27ಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ನೀರು ಖಂಡಿತವಾಗ್ಲೂ ಬರುತ್ತೆ, ಅದಂತೂ ನನ್ನ ಗ್ಯಾರಂಟಿ ಇದೆ. ನನಗೆ 27ಕ್ಕೆ ಗ್ಯಾರಂಟಿ ಬರುತ್ತೆ ನೀರು. ಪ್ರಭಾವ ಇದೆ ಅನ್ನೋದೊಂದು, ಜೊತೆಗೆ ದಾಖಲಾತಿಗಳನ್ನ ತಿರಸ್ಕಿದ್ದಾರೆ ಅಂತ ಹೇಳಿ ಅಧಿಕಾರ ದುರ್ಬಳಕೆ ಆಯುಕ್ತರ ಮನೆ ಸಿಸಿ ಕ್ಯಾಮ್ರಾ DVR ಗಳನ್ನೆಲ್ಲಾನು ಎತ್ಕೊಂಡು ಹೋಗ್ಬಿಟ್ಟಿದಾರಂತೆ. ಇವತ್ತಿನ ಡೆವಲಪ್ಮೆಂಟ್ ಇವತ್ತೇನೋ ಗೊತ್ತಿಲ್ಲ ಯಾಕೆ ಪ್ರಯತ್ನ ಇದೆಲ್ಲ ಇದು ತಿಳ್ಕೊಂಡು ಹೇಳ್ತೀನಿ ನಾನು ಇವಾಗ ಹೇಳೋದು ಸರ್. ಮತ್ತೊಂದಂದ್ರೆ ಇವರು ಸಿದ್ದರಾಮಯ್ಯವರು DCM ಆಗಿದ್ರು ಮತ್ತು CM ಆಗಿದ್ರು. ಇವರು ಪತ್ರ ಬರೆದಾಗ ಅಂದರೆ CM ಪತ್ನಿ ಪತ್ರ ಬರೆದಾಗ ಅವರು DCM ಆಗಿದ್ರು ಮತ್ತು CM ಆಗಿದ್ರು. CM ಅವ್ರು ಆಗಿದ್ದಾಗೆ ಸಿದ್ದರಾಮಣ್ಣ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರುವಾಗ ಇದನ್ನು ಮಾಡಲ್ಲ, ನನಗೆ ಇದು ಮಾಡೋದಿಲ್ಲ, ಅದು ಬೇಡ ಪೆಂಡಿಂಗ್ ಇಡ್ರಿ ಅಂತ ಸಿದ್ದರಾಮಣ್ಣ ಅವರೇ ಹೇಳಿದ್ದಾರೆ. ಅದರಲ್ಲಿ ಎಲ್ಲ ಪ್ರೋಸೆಸ್ ಆಗಿರೋದು ಇವರು ಅಧಿಕಾರದಲ್ಲಿದ್ದಾಗಲೇ ಆಗಿರೋದು. ಅದೇ ಅವ್ರ ಅಧಿಕಾರದ ಪ್ರೋಸೆಸ್ ಆಗಿದೆ, ಇವ್ರ ಹತ್ರ ಫೈಲ್ ಬಂದಿದೆ, ಇವ್ರು ಮಾಡೋದು ಬೇಡ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ, ಮಾಡೋದು ಬೇಡ ಇದನ್ನ ಇಟ್ಟಿದ್ದಾರೆ. ಆಮೇಲೆ ಬಂದವರು ಇವ್ರೇನಾದ್ರು ಕೇಳ್ತಾರೆ ಅಂತ ಅವ್ರು ಒಂದು ಖುಷಿಗೆ ಮಾಡಿಬಿಟ್ಟಿದ್ದಾರೆ, ಸಿದ್ದರಾಮಣ್ಣ ನಮ್ಮ ಮೆಚ್ಕೊಳ್ಳಿ ಅಂತ ಮಾಡ್ಬಿಟ್ಟವ್ರು ಅವರು ಅಷ್ಟೇ. ಹೈಕಮಾಂಡ್ ಕೋರ್ಟ್ ತೀರ್ಮಾನಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು. ಏನಿಲ್ಲ ಸರ್, CM ಬದಲಾವಣೆ ಆಗುತ್ತೆ, ಹೈಕಮಾಂಡ್ ಅದಕ್ಕೆ ವೇಟ್ ಮಾಡ್ತಾ ಇದೆ. ಕೋರ್ಟ್ ತೀರ್ಮಾನ ಆದಾಗ ಬೈ ಡಿಫಾಲ್ಟ್ ಏನಾದರೂ ಆಗ್ಬೋದೇನೋ ನನಗೆ ಗೊತ್ತಿಲ್ಲ, ಕಾನೂನ್ಸ್ ನನಗೆ ಗೊತ್ತಿಲ್ಲ, ಬೈ ಡಿಫಾಲ್ಟ್ ಆಗ್ಬೋದೇನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪಕ್ಷದಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ ಸರ್ ಇದ್ರ ಬಗ್ಗೆ. ನಿಜವಾಗ್ಲೂ ಯಾರಾದರೂ ಹೇಳಿದ್ದು ಸುಳ್ಳದು, ಯಾವುದು ಪಕ್ಷದಲ್ಲಿ ತೀರ್ಮಾನ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಯಾರು ಕೊಡಬೇಕು ಅಂತ ಗೊತ್ತಿದ್ರೆ ಅವ್ರಿಗೆ ಅವ್ರು ಕೊಡಲಿ, ಅವರು ಅಷ್ಟೇ. ಸಿದ್ದರಾಮಯ್ಯ ತುಂಬಾ ಆಪ್ತರು, ಚರ್ಚೆ ಮಾಡ್ತಿದ್ದಾರೆ, ಏನೋ ನಡೀತಿದೆ ಅಂತ. ಇಲ್ಲ ಸರ್, ಆ ಥರ ಹಂಗೇನಾದರೂ ಇದ್ದಿದ್ರೆ 100% ನಮ್ಗೆಲ್ಲರಿಗೂ ಗೊತ್ತಿರೋ ಸರ್. ಕೆಲವೊಂದು ಲಿಂಕ್ಸು ಕೆಲವೊಂದು ಇದಿರುತ್ತೆ ಇನ್ನರ್ ಆಗಿ ನಮ್ದೆಲ್ಲ, ಅದರಲ್ಲಿ ನಮಗೆಲ್ಲ ಗೊತ್ತಾಗಿರೋದು. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದು ಲೆಕ್ಕಾಚಾರ ಅಷ್ಟೇ. ಇಲ್ಲ ಖುದ್ದಾಗಿ ಈಗ ಇನ್ನೂ ನಮ್ಮ ಬೇಸರ ಶಮನ ಆಗಿಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬರೋವರೆಗೂ ನಮ್ಮ ಬೇಸರ ಶಮನ ಆಗೋದಿಲ್ಲ, ಅದಂತೂ ಬರುತ್ತೆ ಅಂತ ನಂಬಿಕೆ ಇದೆ. 27ಕ್ಕೆ ನಮ್ಮ ಕೋಲಾರ ಜಿಲ್ಲೆಗೆ ನೀರು ಖಂಡಿತವಾಗ್ಲೂ ಬರುತ್ತೆ, ಅದಂತೂ ನನ್ನ ಗ್ಯಾರಂಟಿ ಇದೆ. ನನಗೆ 27ಕ್ಕೆ ಗ್ಯಾರಂಟಿ ಬರುತ್ತೆ ನೀರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.